ಈಗ ನಾವೆಲ್ಲ ಬೆಳೆದದ್ದು ಹೆಂಗೆ ಅಂತ ಏನು ಇಲ್ಲಿ ಪೇಟೆಯಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದು ಬೆಳೆದದ್ದಲ್ಲ. ನಾವು ಕಾಲ್ಕೊಂಡ್ರಿ ಇಲ್ಲಿ ಬಂದು ಶಿರವಾಳದಾಗ ಹೈಸ್ಕೂಲ್ ಓದ್ಬೇಕಾದ್ರೆ ಶಿರವಾಳದಾಗಿದ್ದೆ. ಆಮೇಲೆ ಗೋಪಾಲ್ ಗೌಡ್ರು ಕಾಗೋಡ್ನಲ್ಲಿ ಚಳವಳಿ ಆಗಿತ್ತು 51ನೇ ಇಸ್ವಿಯಲ್ಲಿ. ಆವಾಗ ಗೋಪಾಲ್ ಗೌಡ್ರು ನಮಗೆ ಮನೆಗೆ ಇರ್ತಾ ಇದ್ರು. ಆ ಪರಿಚಯ ಇತ್ತು, ಸಂಬಂಧ ಬೆಳೆದು ಅವರು SLC ಪಾಸ್ ಆದ್ಮೇಲೆ ಬೆಂಗಳೂರಿಗೆ ಕರ್ಕೊಂಡೋಗಿ ನಿಮ್ಮವ್ರದ್ದು ಒಂದು ಹಾಸ್ಟೆಲ್ ಇದೆ ಅಂತ ಹೇಳಿ ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲಿ ಹೋದಾಗ ಅವ್ರನ್ನೇ ಕೇಳಿದ್ರು, ನಮ್ಮವ್ರು ಅಂತ ನಾವು ಹೇಗೆ ಹೇಳೋದು, ನಮಗೆ ಇಲ್ಲ ನೀವು ಈಚಿನ ಮರ ಕೊಯ್ತೀರಿ, ಅವರು ಬಗುಲಿ ಮರ ಕೊಯ್ತಾರೆ, ಎಲ್ಲ ಒಂದೇ ಜಾತಿ ಅಂತೇಳಿ ಸೇರಿಸಿದ್ರು. ಇವಿಷ್ಟೆಲ್ಲ ಆಗ್ಬೇಕಾದ್ರೆ ಏನ್ ಕಾರಣ ಅಂದ್ರೆ ಆ ಗೋಪಾಲ್ ಗೌಡ್ರು ಹೆಂಗ್ ನನ್ಗೆ ಸಂಬಂಧ ಅಂದ್ರೆ ಕಾಗೋಡಿನ ಚಳವಳಿ 51ರಲ್ಲಿ ಹುಟ್ಟು. ಅವರು ಮನೆ ಊರು ತಿರುಗಿ ಸತ್ಯಾಗ್ರಹಗಳನ್ನ ಹೊರಡಿಸಿ ಸತ್ಯಾಗ್ರಹ ಮಾಡೋದಕ್ಕೆ ಎಷ್ಟು ಹೋರಾಟ ಮಾಡಿದ್ರು ಅನ್ನೋದು ನಮಗೆ ಗೊತ್ತಿದೆ. ಅವತ್ತಿನಿಂದ ಕೊನೆಯವರೆಗೂ ನಾವು ಅಷ್ಟೇ ತಂದೆ ಮಕ್ಕಳಿದ್ದಂಗೆ ಇದ್ದೀವಿ ನಾವು. ಅಂಥವ್ರ ಸಹವಾಸದಿಂದ ನಾವು ಬೆಳೆಯೋದ್ರಿಂದ ಕೆಲವು ಗುಣಗಳನ್ನೆಲ್ಲ ಒಳ್ಳೆ ಗುಣಗಳನ್ನ ಕಟ್ಟಿದ್ವಿ. ಗೋಪಾಲ್ ಗೌಡ್ರು ಅಂದ್ರೆ ಸಣ್ಣ ಮನುಷ್ಯರಲ್ಲ. ಅಂಥವರ ಸಹವಾಸದಲ್ಲಿ ನಾವು ಬೆಳೆದಿರೋದ್ರಿಂದ, ಅಂಥವರ ಪ್ರೋತ್ಸಾಹದಿಂದ ಆಶೀರ್ವಾದದಿಂದ ನಮಗೆ ಮಾನ್ಯತೆ ಸಿಕ್ಕಿದ್ರಿಂದ ಇವತ್ತು